ಸ್ವಾತಂತ್ರ್ಯದ ನಂತರ ವರ್ಷ 1951ರಲ್ಲಿ ಮೊದಲ ಬಾರಿಗೆ ಚುನಾವಣೆಗಳು ನಡೆದಾಗ ಆಗಿನಿಂದಲೇ ಚುನಾವಣೆಯಲ್ಲಿ ದೇಣಿಗೆ ಸಂಗ್ರಹಿಸುವ ಆಟ ಶುರುವಾಗಿತ್ತು. ಆ ಸಮಯದಲ್ಲಿಯೂ ಕಣದಲ್ಲಿ ಹೆಚ್ಚು ಹಣದೊಂದಿಗೆ ಇಳಿಯುವ ಪಕ್ಷಕ್ಕೆ ಅನುಕೂಲವಾಗುತ್ತಿತ್ತು ಮತ್ತು ಈ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿತ್ತು. ಆದ್ದರಿಂದ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿರುತ್ತಿದ್ದವು ಮತ್ತು ದೇಣಿಗೆಯು ಕಾಂಗ್ರೆಸ್ಗೆ ಹೆಚ್ಚಾಗಿ ಸಿಗುತ್ತಿತ್ತು. ಮತ್ತು ಈ ಸಮಯದಲ್ಲಿ ಬಿರ್ಲಾ ದಾಸ್ ಮತ್ತು ಠಾಕೂರ್ ದಾಸ್ ರಂತಹ ಕೈಗಾರಿಕೋದ್ಯಮಿಗಳು ಕಾಂಗ್ರೆಸ್ಗೆ ಹೆಚ್ಚು ದೇಣಿಗೆ ನೀಡುತ್ತಿದ್ದರು ಮತ್ತು ಈ ದೇಣಿಗೆಯ ಪ್ರಯೋಜನವನ್ನು ಬಿರ್ಲಾ ದಾಸ್ ಮತ್ತು ಠಾಕೂರ್ ದಾಸ್ರಿಗೆ ಸಿಗುತ್ತಿತ್ತು. ಈ ಸಮಯದಲ್ಲಿ ಆರ್ಎಸ್ಎಸ್ನ ಭಾರತೀಯ ಜನಸಂಘ, ಅಖಿಲ ಭಾರತೀಯ ರಾಮರಾಜ್ಯ ಪರಿಷತ್, ಸಿಪಿಐ ನಂತಹ ಪಕ್ಷಗಳು ಸಣ್ಣದಾಗಿದ್ದವು. ಆದ್ದರಿಂದ ಅವರು ಚುನಾವಣೆಗೆ ಸ್ಪರ್ಧಿಸಲು ಹೋದಾಗ ಅವರ ಬಳಿ ಕಡಿಮೆ ಬಜೆಟ್ ಇರುತ್ತಿತ್ತು. ಈ ಸಮಯದಲ್ಲಿ ನಡೆದ ಒಂದು ದೇಣಿಗೆಯಲ್ಲಿ 34% ಹಣವನ್ನು ಟಾಟಾಸ್, ಬಿರ್ಲಾಸ್ ಮತ್ತು ಠಾಕೂರ್ ದಾಸ್ರಂತಹ ಕೈಗಾರಿಕೋದ್ಯಮಿಗಳು ನೀಡುತ್ತಿದ್ದರು ಮತ್ತು ಇವರು ಕಾಂಗ್ರೆಸ್ ಪರವಾಗಿರುತ್ತಿದ್ದರು. ಮತ್ತು ಮುಂದೆ ಬಿಜೆಪಿ ಆದ ಜನಸಂಘಕ್ಕೆ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಇರುವುದರಿಂದ ಈ ಸಮಯದಲ್ಲಿ ಯಾರೂ ಧನ ಸಹಾಯ ಮಾಡುತ್ತಿರಲಿಲ್ಲ. ಈ ಸಮಯದಲ್ಲಿ ಬಾಂಬೆ ಡೇಯಿಂಗ್ನ ನ್ಯೂಸ್ಲಿ ವಾಡಿಯಾ ಜಿನ್ನಾ ಅವರ ಮೊಮ್ಮಗ ಮಾತ್ರ ಜನಸಂಘಕ್ಕೆ ದೇಣಿಗೆ ನೀಡುತ್ತಿದ್ದರು. ಅದು ಮುಂದೆ ಬಿಜೆಪಿ ಆಯಿತು. ಇದರ ಅರ್ಥ ದೇಣಿಗೆಯ ಪರಿಕಲ್ಪನೆಯು ಅಂದಿನಿಂದಲೂ ಇದೆ.